ಅದಕ್ಕೆ ಕೂಡ ವಾಸ್ತು ಪ್ರಕಾರ ಕಟ್ಟಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು ಇದೇ ಕಾರಣ. ಹಾಗೆ ತುಂಬ ಜನ ಹೊಸ ಮನೆ ಕಟ್ಟಾದ ಮೇಲೆ ಹೋದಾಗ ಅವ್ರಿಗೆ ಯಾಕೋ ನಾವು ಹೊಸ ಮನೆ ಖುಷಿಯಿಂದ ಕಟ್ವಿ, ಜಾಮ್ ಧೂಮ್ ಅಂತ ಕಟ್ಟಿದ್ವಿ, ಬಂದ ಮೇಲೆ ಬಿಸ್ನೆಸ್ ಡೌನ್ ಆಯಿತು, ಆಮೇಲೆ ನಮಗೆ ಅನಾರೋಗ್ಯದಿಂದ ಮಾಡಿದ್ವಿ, ನಮ್ಮ ಕಟ್ಟಿದ ಮೇಲೆ 3 ತಿಂಗಳಲ್ಲೇ ಮಾವನವ್ರು ಸತ್ತೋದ್ರು. ಯಾಕೆ ಅಂದರೆ ಅಲೈನ್ಮೆಂಟಲ್ಲಿ ನೀವಿದ್ದ ಜಾಗದಲ್ಲಿ ಹಳೇದು, ಅದು ಹೊಸದೋ ನಿಮ್ಮ ಬಾಡಿಗೆ ಮನೆನೋ ಅಥವಾ ಸ್ವಂತ ಮನೆನೋ ಹಳೇದು, ಅಲ್ಲಿಂದ ನೀವು ಎನರ್ಜಿನ ಶಿಫ್ಟ್ ಮಾಡಿದಾಗ ಎನರ್ಜಿ ಸೇಮ್ ಇರಲ್ವಲ್ಲ, ಸೇಮ್ ಅದನ್ನೇ ತಗೊಂಡು ಕೂರಿಸ್ತಾ ಇಲ್ವಲ್ಲ, ಅಲ್ಲಿ ಸ್ವಲ್ಪ ಶಿಫ್ಟ್ ಆಗಿದೆ. ಶಿಫ್ಟ್ ಆದಾಗ ಯಾರ್ಯಾರಿಗೆ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅಲ್ಲಿ ಫೈನಾನ್ಷಿಯಲ್ ಎಫೆಕ್ಟು, ಹೆಲ್ತ್ ಎಫೆಕ್ಟು, ಎಮೋಷ್ನಲ್ ಎಫೆಕ್ಟು, ಎಲ್ಲ ರೀತಿಯ ಎಜುಕೇಷನ್ ಎಫೆಕ್ಟ್, ಎಲ್ಲ ರೀತಿಯ ಎಫೆಕ್ಟು 32 ಝೋನ್ಸಲ್ಲಿ ಸಿಗುತ್ತೆ. ಸೊ 32 ಝೋನ್ಸ್. ಅದಕ್ಕೆ ತುಂಬ ಜನ ಒಂದು ಕಡೆ ಇದ್ದಾಗ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ, ಇನ್ನೊಂದು ಕಡೆ ಹೋದಾಗ ಎಲ್ಲ ಒಟ್ಟಿಗೆ ಇರ್ತಾರೆ. ಒಂದು ಕಡೆ ಇದ್ದಾಗ, ಒಂದು ಮನೇಲಿದ್ದಾಗ ಅಣ್ಣ ತಮ್ಮಂದ್ರೆ ಎಲ್ಲ ಒಳ್ಳೊಳ್ಳೆ ಬಿಸ್ನೆಸ್ಗಳು ಒಟ್ಟೊಟ್ಟಿಗೆ ಇರ್ತಾರೆ. ಯಾರೋ ಒಂದು ಇಬ್ಬರು ಸ್ವಂತ ದುಡ್ಡು ಜಾಸ್ತಿ ಬಂತು, ಇಲ್ಲಿ ಬೇಡ, ರಶ್ ಜಾಸ್ತಿ, ಒಂದೇ ಬಾತ್ರೂಮ್ ಇದೆ, 5 ಜನ ಯೂಸ್ ಮಾಡ್ತಾಯಿದ್ದೀವಿ, ಬೇಡ ಅಂತ ಹೇಳಿ ಒಬ್ಬರು ಮನೆ ಕಟ್ಟು ಹೋಗ್ತಾರೆ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ವೈಬ್ರೇಷನ್. 1 ಹೋಯ್ತು, 2 ಹೋಯ್ತು, 3 ಹೋಯ್ತು, ಕಂಪ್ಲೀಟು ಅಲ್ಲಿ ಎಲ್ಲಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿದ್ರು ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಗಲಾಟೆಗಳು ಜಾಸ್ತಿ ಆಗುತ್ತೆ. ಸೊ ಆ ಕಾರಣದಿಂದನೇ ನಾನು ಹೇಳೋದು, ನೀವು ಎಲ್ಲೇ ಏನೇ ಮಾಡಿ 32 ಝೋನ್ ವಾಸ್ತು ಮಾತ್ರ ನೀವು ತೊಗೊಳ್ಬೇಕು. ನಿಮ್ಮ ಮನೆ 32 ಝೋನ್ಸ್ ಇದೆಯಾ ಇಲ್ವ ಅಂತ ನೋಡ್ಕೊಳ್ಳೋಕ್ಕೆ January 5 ನಮ್ಮ ಕ್ಲಾಸಸ್ಗೆ ಬನ್ನಿ. ಅದ್ಭುತವಾಗಿರ್ತಕ್ಕಂಥ 32 ಝೋನ್ಸ್ ಕರೆಕ್ಷನ್ಸ್ನ ಹೇಳ್ಕೊಡ್ತೀನಿ. ನೋ ಡೆಮಾಲಿಷನ್, ನಥಿಂಗ್. ಪಂಚಭೂತಗಳ ಕರೆಕ್ಷನ್ನ ಈಸಿಯಾಗಿ ವಸ್ತುಗಳಿಂದನೇ ಮಾಡ್ಬೋದು. ಡಿಫ್ಲೆಕ್ಷನ್ ಅಂತ ನಾವು ಕರಿತೀವಿ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಪೋಸಿಷನ್ ಅಂತ ಕರಿತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಡೆ ಅಂತ ಹೇಳ್ತೀವಿ. ಆ ತಡೆನ ಈಸಿಯಾಗಿ ಎಲ್ಲ ಝೋನ್ಸಲ್ಲೂ ಈಸಿಯಾಗಿ ನಾವು ಮಾಡ್ಕೋಬೋದು. ಅಷ್ಟು ಮಾಡಿಕೊಂಡ್ರೆ ಸಾಕು. ಓಕೆ ಗುರುಜಿ. ವೀಕ್ಷಕರೇ, ನಕ್ಷತ್ರ ನಾಡಿ ತರಗತಿಗಳಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ಗಳಿರುತ್ತೆ, ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ಬನ್ನಿ ನೋಡ್ತಾ ಹೋಗಿ. ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ,